ಹಲೋ ಹಾಯ್ ಹೋಪ್ ಯು ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೇಕರಿ ಸ್ಟೈಲಲ್ಲಿ ಕಾರಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಅದಕ್ಕೆ ಮೈದಾ ಹಿಟ್ಟು ಬೇಕು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜ್ವಾಯಿನ್ ಅಂದರೆ ಓಂಕಾಳು ತೊಗೊಂಡಿದ್ದೀನಿ. ಇಲ್ಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಮೈದಾ ಹಿಟ್ಟು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಆವಾಗಲೇ ತೆಗೆದು ಇಟ್ಕೊಂಡಿರೋಂಥ ಅಜ್ವಾಯಿನ ಸ್ವಲ್ಪ ಸೇರಿಸ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಅದಕ್ಕೆ ಬಿಸಿ ಮಾಡಿದಂತಹ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಇರಬೇಕು. ಸ್ವಲ್ಪ ಈ ಥರ ಮುಷ್ಟಿ ಕಟ್ಟಕ್ಕೆ ಬರಬೇಕು, ಆ ಥರ ಕಲಿಸ್ಕೊಳ್ಳಿ. ಎಣ್ಣೆ ಬದಲಿಗೆ ನೀವು ಸ್ವಲ್ಪ ತುಪ್ಪ ಹಾಕ್ಕೋಬೋದು. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಾಗತ್ತೆ. ಈ ಥರ ಮುಷ್ಟಿ ಕಟ್ಟಕ್ಕೆ ಬರಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸೋಣ. ಇವಾಗ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು 10 ಮಿನಿಟ್ಸು ಬಿಡಬೇಕು. ಆವಾಗಲೇ ಕಲಿಸ್ತಿ ಇಟ್ಕೊಂಡಿದ್ವಲ್ಲ ಹಿಟ್ಟು, ಇವಾಗ ಚೆನ್ನಾಗಿ ನೆನೆದಿದೆ. ಒಂದು ಹಾಫ್ ಆ್ಯನ್ ಅವರ್ವರೆಗೂ ನೆನೆಸ್ಬೇಕು ಚೆನ್ನಾಗಿ. ಇವಾಗ ಚಪಾತಿ ಹಿಟ್ಟಿನ ಅದಕ್ಕೆ ಈ ಥರ ಕಲಿಸ್ಕೋಬೇಕು. ಸ್ವಲ್ಪನೂ ಗಟ್ಟಿ ಥರ ಇರಬಾರ್ದು, ಸಾಫ್ಟ್ ಹಾಕ್ಬೇಕು ಹಿಟ್ಟು. ಅಲ್ಲಿವರೆಗೂ ಈ ಥರ ಮಾಡ್ಕೊಳ್ಳಿ. ನಂತರ ಚಾಕುಯಿಂದ ಈ ಥರ ಕಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಲೇಯರ್ ಬರುತ್ತೋ ಅಷ್ಟು ಲೇಯರ್ ಬಂದಷ್ಟು ನಮ್ಮ ಕಾರಿ ಚೆನ್ನಾಗಾಗತ್ತೆ. ಸೊ ತೆಳುವಾಗಿ ಚಪಾತಿ ಮಾಡ್ಕೋತೀವಲ್ಲ ಆ ಥರ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಮೈದಾ ಹಿಟ್ಟು ಹಾಕಿಬಿಟ್ಟು ಈ ಥರ ಚಪಾತಿ ತೆಳುವಾಗಿ ಚಪಾತಿ ಮಾಡ್ಕೋಬೇಕು. ಈ ಥರ ಒಂದು 8-9 ಲೇಯರ್ ಮಾಡ್ಕೊಳ್ಳಿ. ಲೇಯರ್ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಹಾಕಿಬಿಟ್ಟು ಕಟ್ ಮಾಡ್ಕೋಬೇಕು. ಈ ಥರ ಚಪಾತಿ ಶೇಪಲ್ಲಿ ಲಟ್ಟಿಸ್ಕೊಟ್ಟಿದ್ದೀನಿ. ಇಷ್ಟು ತೆಳು ಬರಬೇಕು, ದಪ್ಪ ಇರಬಾರ್ದು. ಈಗ ಒಂದು 7 ಲೇಯರ್ ಮಾಡ್ಕೊಂಡಿದ್ದೀನಿ. ಈ ಲೇಯರ್ಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಆ ಪೇಸ್ಟ್ಗೆ ಏನೇನು ಬೇಕಾಗುತ್ತೆ ಅಂದರೆ 1 ಸ್ಪೂನಷ್ಟು ಮೈದಾ ಹಿಟ್ಟು, ಒಂದು 2-3 ಸ್ಪೂನಷ್ಟು ಎಣ್ಣೆ ತೊಗೊಳ್ಳಿ, 1 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ರಿ. ಈ ಥರ ಕಲಿಸ್ಬೇಕು. ಸ್ವಲ್ಪನೂ ಗಂಟು ಥರ ಇರಬಾರ್ದು. ಈ ಥರ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಒಂದೊಂದೇ ಲೇಯರು ಹಾಕ್ಕೊಳ್ಳೋಣ. ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ, ಈ ಪೇಸ್ಟ್ನ ಸ್ವಲ್ಪನೇ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. 7 ಲೇಯರ್ ಮಾಡಿಟ್ಕೊಂಡಿದ್ದೆ ನಾನು. ಎಲ್ಲನೂ ಈ ಥರನೇ ಮಾಡ್ಕೋಬೇಕು. ಅದ್ರ ಮೇಲೆ ಒಂದೊಂದು ಹಾಕ್ಕೊಂಡು ಈ ಪೇಸ್ಟು ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಲಟ್ಟಿಸ್ಕೊಳ್ಳಿ. ಈ ಥರ ಬರಬೇಕು. ಹೊಸ ರೆಸಿಪಿನ ಕಲ್ತ್ಕೊಂಡ್ರೆ ನಮಗೊಂಥರ ಖುಷಿ ಇರುತ್ತೆ, ನಾವೇ ಮನೇಲಿ ಮಾಡ್ಕೊಂಡ್ವಿ ಅಂತ. ಸೊ ಪ್ಲೀಸ್ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಯಾವಾಗಲೂ ಬೇಕ್ರಿಯಲ್ಲಿ ಮಾಡಿರೋಂಥ ತಂದು ತಿನ್ನೋದಕ್ಕಿಂತ ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ಹೆಲ್ದಿನೂ ಹೌದು, ನಾವೇ ಮಾಡ್ಕೊಂಡು ತಿಂದ್ವಲ್ಲ ಅನ್ನೋ ಖುಷಿನೂ ಒಂದು ಕಡೆ ಇರುತ್ತೆ. ಈ ಥರ ಪ್ರೆಸ್ ಮಾಡಿ ಲಟ್ಟಿಸ್ಕೋಬೇಕು. ಚೆನ್ನಾಗಿ ಪ್ರೆಸ್ ಮಾಡಬೇಕು. ಆವಾಗಲೇ ನಾನು ಲಟ್ಟಿಸ್ಕೊಂಡಾಗ ಎಷ್ಟು ಚಿಕ್ಕದಾಗಿತ್ತು ನೋಡಿ, ಎಷ್ಟು ದೊಡ್ಡದಾಗಿ ಕಾಣಿಸಿದೆ. ಎಷ್ಟು ತೆಳುವಾಗಿ ಲಟ್ಟಿಸ್ಕೊತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಚಾಕು ತೊಗೊಂಡು ಈ ಥರ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಡಿಸೈನ್ ಬೇಕು ಆ ಥರನೂ ಮಾಡ್ಕೋಬೋದು. ಈ ಥರ ಕಟ್ ಮಾಡಿಕೊಂಡು ಈ ಥರ ಶೇಪ್ ಕೊಡೋಣ. ಬೇಕ್ರಿಲಿ ಸಿಗೋ ಅಂಥ ಕಾರಿ ಮನೆಯಲ್ಲೇ ಆರಾಮ್ಸಿರಿ ರೆಡಿ ಮಾಡ್ಕೋಬೋದು. ನೀವು ಎಷ್ಟು ಲೇಯರ್ ಮಾಡ್ಕೋತೀರಾ ಅಷ್ಟು ಕಾರಿ ಚೆನ್ನಾಗಿ ಬರುತ್ತೆ. 10 ಲೇಯರ್ ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿ ಬರುತ್ತೆ. ಕಟ್ ಮಾಡಿಕೊಂಡು ಶೇಪ್ ಕೊಟ್ಟಿದ್ದೀನಿ. ಡೀಪ್ ಫ್ರೈ ಮಾಡೋಣ. ಇವಾಗ ಚೆನ್ನಾಗಿ ಕಾಯಿಲಿ. ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾರಿನ ಇವಾಗ ಒಂದೊಂದಾಗಿ ಈ ಥರ ಬಿಡೋದು. ಗ್ಯಾಸ್ ಫ್ಲೇಮ್ನ ಹೈ ಮಾಡಿ ಇಟ್ಕೊಳ್ಳೋಣ. ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಲೋ ಇಟ್ಕೋಬೇಕು. ನೋಡಿ ಲೇಯರ್ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆಯಾ ಅಂತ. ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಈಸಿಯಾದ ಮೆಥಡಲ್ಲಿ ಕಾರಿ ಹೇಗೆ ಮಾಡೋದು ಅಂತ ಇವಾಗ ನೋಡಿದ್ರಿ. ಒಂದ್ಸರಿ ಮನೇಲಿನೂ ಟ್ರೈ ಮಾಡಿ. ಕಾರಿ ಈ ರೀತಿ ರೆಡಿ ಆಯಿತು. ಟೀ ಜೊತೆ ಚೆನ್ನಾಗಿರುತ್ತೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಈ ಥರ ಮಾಡ್ಕೊಂಡು ತಿನ್ಬೋದು. ಚಿಕ್ಕ ಮಕ್ಕಳಿಗೂ ಈ ಥರ ಇಷ್ಟ ಆಗುತ್ತೆ. ಯಾವಾಗಲೂ ಬೇಕರಿಯಲ್ಲಿ ಮಾಡಿ ತಿನ್ನೋದಕ್ಕಿಂತ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಗೈಸ್.